ಎಲ್ರಿಗೂ ನಮಸ್ಕಾರ. ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೃದಯ ಸಾಮ್ರಾಟ್ ಎಪಿಸೋಡ್ 26. ಕಾರ್ ಆಕಾಶ್ ಮನೆ ಕಡೆ ದಾರಿ ಬದಲಾಯಿಸಿತು. ಇದರ ಅರಿವು ಪಂಚಮಿಗಿರಲಿಲ್ಲ. ಪಕ್ಕದಲ್ಲಿ ಕುಳಿತಿದ್ದ ಹೃದಯ ಮುಗುಳ್ನಕ್ಕವಳು. ಕಬ್ಬಿಣ ಕಾದಾಗಲೇ ಬಡಿಬೇಕು ಎಂದ ಗಂಡನ ಮಾತು ನೆನೆದು ನಗು ಬಂತವಳಿಗೆ. ನಕ್ಕಳು ಕೂಡ. ಅವಳನ್ನೇ ದುರುಗುಟ್ಟಿ ನೋಡಿದ್ಲು ಪಂಚಮಿ. ಇವಳು ತನ್ನ ವದನ ಬೇರೆ ಕಡೆ ತಿರುಗಿಸಿದಳು. ಇವರ ಈ ಹುಸಿ ಮುನಿಸಲ್ಲೇ ಆಕಾಶ್ ಮನೆ ತಲುಪಿದ್ರು. ಗಾಡಿ ಇಳಿದವಳು ತನ್ನ ಮನೆಯಲ್ಲ ಎಂದು ನೋಡಿ ಅದು ಆಕಾಶ್ ಮನೆ ಎಂದು ಅವಳಿಗೇನು ಹೊಸದಾಗಿ ಹೇಳಬೇಕಾಗಿದ್ದಿಲ್ಲ. ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ಕೋಪದಲ್ಲಿ ಕೂಗಿದ್ಲು. ಆಕಾಶ್ ಅಣ್ಣ ಮತ್ತು ಅವರ ಮನೆಯವರು ಯಾವಾಗಲೂ ಮನೆಗೆ ಇನ್ವೈಟ್ ಮಾಡೋರು. ಅದಕ್ಕೆ ಇವತ್ತು ಹೇಗೋ ಆಚೆ ಬಂದಿದ್ವಿ ಅಲ್ವಾ, ಸೊ ಮಾತನಾಡಿಸ್ಕೊಂಡು ಹೋಗೋಣ ಅಂತ. ಅದನ್ನು ಅಲ್ಲೇ ಹೇಳಬಹುದಿತ್ತು. ನಾನು ಮನೆಗೆ ಹೋಗ್ತಿದ್ದೆ. ಮತ್ತೆ ಕಾರ್ ಬಳಿ ಹೋಗುವವಳನ್ನು ಆಕಾಶ್ ತಂದೆ ಮತ್ತು ತಾಯಿ ಬಂದು ತಡೆದ್ರು. ಅರೆ ಪಂಚಮಿ? ಅವರ ಮುಖದಲ್ಲಿ ಅವಳನ್ನು ಕಂಡ ಖುಷಿ ಎದ್ದು ಕಾಣುತ್ತಿತ್ತು. ಧ್ವನಿಗೆ ತಿರುಗಿದವಳು ಅತ್ತೆ, ಮಾವ ಬಾಯಿ ತುಂಬ ಕರೆದ್ಲು. ಅವಳಿಗೂ ಅವರಿಬ್ಬರು ಇಷ್ಟವೇ. ಆದರೆ ಆಕಾಶ್ ನನ್ನ ನೋಡಿದ್ರೆ ಒಂದು ರೀತಿಯ ತನಗೆ ತಾನೇ ಮರೆಮಾಚುವ ಭಾವ. ಯಾಕೆ ಆಕೆಗೂ ಗೊತ್ತಿಲ್ಲ. ಆದರೆ ಅವನ ಮುಂದೆ ಆಕೆ ಬರುವುದು ಏನೋ ಇರಿಸು ಮುರಿಸು. ಇವರು ಯಾರು ಪಂಚಮಿ? ಅವರು ಈ ಮೊದಲು ಹೃದಯಳನ್ನು ನೋಡಿದ್ದಿಲ್ಲ. ಬರೀ ಕೇಳಿದ್ರು, ಫೋನ್ನಲ್ಲಿ ಮಾತನಾಡಿದ್ರು ಕೂಡ. ಅತ್ತೆ, ಇವಳು ಬಂತಾದರೂ ಅವರ ಮುಂದೆ ಗೌರವ ಯಥಾವತ್ತಾಗಿ. ಇವರು ಸಾಮ್ರಾಟ್ ಅಣ್ಣನ ಹೆಂಡತಿ ಹೃದಯ ಅತ್ತಿಗೆ. ಬಾಯಿ ತುಂಬ ಸರಾಗವಾಗಿ ಮಾತನಾಡಿದಳಾಕೆ. ಹೋ, ದಯಾ ಅಂದರೆ ನೀನೇನಾ? ಆಕಾಶ್ ಯಾವಾಗಲೂ ನಿನ್ನ ಬಗ್ಗೆ ಹೇಳ್ತಾನೆ ಇರ್ತಾನೆ. ಚೆನ್ನಾಗಿದ್ದೀಯಾ? ಬನ್ನಿ ಒಳ ಹೋಗುವ. ಆಕಾಶ್ ತಂದೆ ಇಬ್ಬರಿಗೂ ತಿಳಿಸಿ ತೋಟದ ಕಡೆ ನಡೆದ್ರು. ಸಿತಾರಾ ಅವರಿಗೆ ಮಗನ ಪ್ರೀತಿ ಬಗ್ಗೆ ಎಂದೋ ಗೊತ್ತಿತ್ತು. ಅವ್ರಿಗೆಲ್ಲ ಪಂಚಮಿ ಪ್ರಾಣವೇ. ಒಟ್ನಲ್ಲಿ ಪಂಚಮಿ ಬೇಡ ಬೇಡವೆಂದರೂ ಅವಳಿಗಾಗಿ ಮೊಗೆದು ಪ್ರೀತಿ ಕೊಡುವ ಎರಡು ಕುಟುಂಬಗಳಿದ್ರೂ ಅದನ್ನು ಗುರುತಿಸುವಲ್ಲಿ ಆಕೆ ಎಡವಿದ್ಲಷ್ಟೆ. ಏನು ಪಂಚಮಿ, ನೀನು ಮನೆಗೆ ಬರೋದೇ ಇಲ್ಲ? ಅದೆಷ್ಟು ದೂರವಿದೆ ಅನ್ನೋ ಹಾಗೆ? ಹಾಗೇನಿಲ್ಲ ಅತ್ತೆ. ಮನೆಯಲ್ಲೇ ತೊಡರುತ್ತಿದ್ದಳು ಮಾತನಾಡಲು. ಯಾಕೆ? ಆಕೆಗೂ ತಿಳಿದಿಲ್ಲ. ಏನಮ್ಮ ದಯಾ, ನೀನು ಮೊದಲ ಬಾರಿ ಮನೆಗೆ ಬಂದಿದ್ಯಾ. ಬನ್ನಿ ತಿಂಡಿ ಮಾಡಿ ಆಮೇಲೆ ಮಾತಾಡೋಣ. ಮೂವರು ಮಾತನಾಡುತ್ತಾ ತಿಂಡಿ ಮುಗಿಸಿದ್ರು. ಪದೇ ಪದೇ ಹೃದಯಳ ಮೊಬೈಲ್ ಶಬ್ದ ಮಾಡುತ್ತಲೇ ಇತ್ತು. ಲೋಕಾರೂಢಿ ಮಾತನಾಡಿದವರು ಮನೆ ನೋಡಲು ಹೊರಟರು. ಅತ್ತೆ, ನಾನೇನು ಹೊಸಬ್ಳಲ್ಲ. ನನಗೆ ಈ ಮನೆ ಪರಿಚಯ ಚೆನ್ನಾಗಿದೆ. ಅವರನ್ನು ಕರ್ಕೊಂಡು ಹೋಗಿ, ನಾನು ಇಲ್ಲೇ ಇರ್ತೀನಿ. ಪರವಾಗಿಲ್ಲ ಬಾ ಪಂಚಮಿ, ಜೊತೆಗೆ ಮಾತನಾಡ್ತಾ ಹೋಗೋಣ ಬಿಡಲೊಲ್ಲಳು ದಯಾ. ಹಾಂ ಬಾ ಪಂಚಮಿ, ನಾನು ನಿನ್ನೊಡನೆಯೂ ಮಾತನಾಡಬೇಕು. ಈ ತೋಟದ ಮನೆಯಲ್ಲಿ ನಾನೊಬ್ಬಳೇ ಕೆಲಸದವರನ್ನು ಬಿಟ್ಟರೆ ತುಂಬ ದಿನಗಳ ನಂತರ ಹೆಚ್ಚು ಮಾತನಾಡಬಹುದು. ಒಬ್ಬಂಟಿಯಾಗಿದ್ದು ಬೇಸರವಿದೆ ಎಂದು ಅವರ ಮಾತಲ್ಲೇ ಗುರುತಿಸಿದ್ರು. ಅವರ ಖುಷಿಗೆ ತಣ್ಣೀರೆರಚುವ ಮನಸ್ಸು ಆಕೆಗೆ ಬರಲಿಲ್ಲ. ಅವರಿಂದೆ ನಡೆದ್ಲು. ಅವರಿಬ್ಬರ ಮಾತು ಅವಳಿಗೆ ಬೇಡವಾಗಿತ್ತು. ಮಹಡಿ ಮೇಲಿದ್ದ ಚಿಕ್ಕ ಹಾಲ್ನಲ್ಲಿದ್ದ ಸೋಫಾ ನೋಡಿದ ದಯಾ, ಪಂಚಮಿ ನೀನು ಯಾಕೋ ಸುಸ್ತಾದಂತೆ ಕಾಣುತ್ತೆ. ಇಲ್ಲೇ ಕೂತು ರೆಸ್ಟ್ ಮಾಡು. ನಾನು ಅಮ್ಮ ನೋಡ್ಕೊಂಡು ಬರ್ತೀವಿ. ಆಕೆಗೂ ಬೇಕಿದ್ದದ್ದು ಅದೇ. ಹೋಗಿ ಸೋಫಾ ಮೇಲೆ ಕುಳಿತಳು. ಇವರಿಬ್ಬರು ಮುಂದೆ ಹೋದರು. ನಿಧಾನವಾಗಿ ಗಂಡನಿಗೊಂದು ಮೆಸೇಜ್ ಸೆಂಡ್ ಮಾಡಿದಳು ದಯಾ. ಪಂಚಮಿ ಕೂತಿದ್ದ ಪಕ್ಕದ ರೂಮ್ನಲ್ಲಿ ಮೊಬೈಲ್ ರಿಂಗ್ ಆಗುವುದು ಆಕೆಗೆ ಕೇಳುತ್ತಿತ್ತು. ಎಷ್ಟೊತ್ತಾದರೂ ಯಾರೂ ತೆಗೆಯದ ಕಾರಣ ಆಕೆಯೇ ಹೋಗಬೇಕಾಯಿತು. ಆದರೆ ಆಕೆಗೆ ತಿಳಿಯಲಿಲ್ಲ ಆ ಕ್ಷಣ ತಾನು ಯಾರ ರೂಮ್ಗೆ ಹೋಗ್ತಿದ್ದೀನಿ ಅನ್ನುವುದು. ಫೋನ್ ಪರದೆಯ ಮೇಲೆ ತನ್ನಣ್ಣ ಮತ್ತು ಆಕಾಶ್ ಫೋಟೋ ನೋಡಿದವಳಿಗೆ ಇದು ಅಣ್ಣನದೇ ಕಾಲ್ ಎಂದು ರಿಸೀವ್ ಮಾಡಿ ಕಿವಿಗಿಟ್ಟವಳು ಹಲೋ ಎನ್ನುವ ಮೊದಲೇ ಅಳುವ ಧ್ವನಿಯೊಂದು ಆಕೆಯ ಕರ್ಣಗಳಿಗೆ ತಲುಪಿತ್ತು. ನನಗೆಲ್ಲ ಗೊತ್ತು ಆಕಾಶ್, ಅತ್ತಿದ್ದು ಸಾಕು. ಹೇಳು ಇವಾಗಲಾದರೂ. ಮೊದಲು ಅಳು ನಿಲ್ಲಿಸು. ಗೆಳೆಯನನ್ನು ಸಮಾಧಾನ ಮಾಡುತ್ತಿದ್ದ. ಊರಲ್ಲೆಲ್ಲ ಏನು ನಡೆಯುತ್ತೆಂದು ತಿಳಿಯುವ ನಾನು ನಮ್ಮನೆಯಲ್ಲಿ ನನ್ನ ಗೆಳೆಯರ ಮಧ್ಯೆ ಏನು ನಡೆಯುತ್ತೆ ಎನ್ನುವುದನ್ನು ತಿಳಿಯುವಲ್ಲಿ ಆಗಲೇ ಒಮ್ಮೆ ಸೋತಿರುವೆ. ಮತ್ತು ಅದೇ ತಪ್ಪು ನನ್ನಿಂದ ಮರುಕಳಿಸುವುದಿಲ್ಲ. ಹೇಳು, ಯಾವಾಗಿಂದ ನೀನು ಪಂಚಮಿಯನ್ನು ಪ್ರೀತಿ ಮಾಡ್ತಿದ್ಯಾ? ಆ ಮಾತು ಆಕೆಗೆ ಕಾದ ಸೀಸದಿಂದ ಬರೆ ಎಳೆದಂತಿತ್ತು. ಅದಕ್ಕಿಂತ ಹೆಚ್ಚು ನೋವು ನೀಡಿತ್ತು. ಬರೋಬ್ಬರಿ 10 ವರ್ಷ ನನ್ನ ಪ್ರೀತಿಗೆ. ನಾನು ಕಾಲೇಜ್ ಟೈಮ್ನಿಂದ ಎಂದೂ ಶುರು ಮಾಡಿದವ ಮೊನ್ನೆವರೆಗೂ ಎಲ್ಲವನ್ನೂ ಗೆಳೆಯನ ಮುಂದೆ ಉಸುರಿ ಎಲ್ಲಿ ನಿನ್ನ ತಂಗಿಯನ್ನು ಪ್ರೀತಿ ಮಾಡಿದ್ದು ಆಗಲೇ ಹೇಳಿದರೆ ನೀನು ನನ್ನ ತಪ್ಪಾಗಿ ತಿಳಿತೀಯಾ ಅಂತ ನಾನು ಗುಟ್ಟಾಗೆ ಅವಳನ್ನು ಆರಾಧಿಸಿದ್ದೀನಿ. ವಿಜು ಖಂಡಿತ ಪಂಚಮಿ ಇಲ್ಲದ ನನ್ನ ಜೀವನ ನಶ್ವರ. ಐ ರಿಯಲಿ ಲವ್ ಹರ್ ಸೋ ಮಚ್. ಆದರೆ ಅವಳು ನನ್ನ ಒಪ್ಪಲ್ಲ ಅಂತ ಎಷ್ಟೋ ವರ್ಷಗಳ ಹಿಂದೆ ಕ್ಷಮ್ನ ಪ್ರೀತಿಸಿದಾಗಲೇ ಗೊತ್ತಾಯಿತು. ಆವಾಗ ನನಗಾದ ನೋವು ಅಂತೇಳಿ ಗೆಳೆಯನನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಎತ್ತನವ. ನಿಜಕ್ಕೂ ಪ್ರೀತಿ ಮಾಡೋದು ಇಷ್ಟೊಂದು ನೋವ ವಿಜು? ಆದರೆ ಅವಳು ನನಗೆ ಸಿಗದೇ ಇದ್ದರೂ ಪರವಾಗಿಲ್ಲ ಕಣೋ. ಅವಳು ಎಲ್ಲಿದ್ದರೂ ಪಟ್ಪಟ ಮಾತಾಡೋ ಪಂಚಮಿ ಥರ ಇರಬೇಕು. ಅವಳು ನಗು ಇಲ್ಲದೆ ಇರೋ ಮುಖ ನೋಡೋಕ್ಕಾಗೋಲ್ಲ. ಗೊತ್ತಿದೆ ತಾವು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ.
ಪಂಚಮಿ ಸ್ಲೋ ಪಾಯ್ಸನ್ ತಗೋತಿದ್ದಾಳೆ ಅನ್ನೋ ವಿಷಯ ತಿಳಿದಾಗಿಂದ ತಮ್ಮ ಅವತಾರ ನೋಡಿ ಗಾಳಿಯಲ್ಲಿ ಹಾರ್ಕೊಂಡು ಹೋಗೋ ಪ್ರೇತದ ಥರ ಆಗಿದೆಯಲ್ಲೋ. ವಿಜು, ನಾನು ತಮಾಷೆ ಮಾಡ್ತಿಲ್ಲ. ಗೊತ್ತಿಲ್ಲ ನಾನು ಏನು ಮಾಡಲಿ. ಪಂಚಮಿಗಾಗಿ ಏನು ಬೇಕಾದರೂ ಮಾಡ್ತೀನಿ. ಏನು ಬೇಕಾದರೂ ಮಾಡ್ತೀಯಾ? ಖಂಡಿತ, ದಿಟ್ಟವಾಗಿ ಕಣ್ಣೊರೆಸಿಕೊಂಡು ನುಡಿದ. ಹಾಗಾದರೆ ನಾನು ಒಂದು ಗಂಡು ಹುಡುಕಿದ್ದೀನಿ. ಅವನನ್ನು ಮದುವೆ ಆದರೆ ಪಂಚಮಿ ಖುಷಿಯಾಗಿರ್ತಾಳೆ. ಇದಕ್ಕೆ ನಿನ್ನ ತಕರಾರಿಲ್ಲ ಅಲ್ವಾ? ಅವನ ಮುಖ ಗಮನಿಸುತ್ತಾ ನುಡಿದ. ನೋಡು ವಿಜು, ಅವಳ ಖುಷಿಗಾಗಿ ಏನು ಬೇಕಾದರೂ ಮಾಡ್ತೀನಿ. ಅವಳು ಇಷ್ಟಪಟ್ಟು ಖುಷಿಯಾಗಿರ್ತಾಳೆ ಅಂದರೆ ನನ್ನ ತಕರಾರಿಲ್ಲ. ಅವಳೇನಾದರೂ ನನ್ನ ಇಷ್ಟಪಟ್ಟಿದ್ರೆ ಹೊತ್ಕೊಂಡು ಹೋಗಿ ಆದರೂ ಮದುವೆ ಆಗ್ತಿದ್ದೆ. ಬಲವಂತದ ಪ್ರೀತಿ ಬೇಕಿಲ್ಲ ನನಗೆ. ಇನ್ನೂ ಆತನ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತಲೇ ಇದ್ವು. ಅಷ್ಟೆಲ್ಲ ಸೀನ್ ಇಲ್ಲಪ್ಪ. ಅವಳು ಈ ವಿಜಯ್ ಸಾಮ್ರಾಟ್ ತಂಗಿ. ಕನಸಲ್ಲೂ ಇಂಥ ಯೋಚನೆ ಮಾಡಬೇಡ. ಕೋಪವಿರುವಂತೆ ನಟಿಸಿದ. ಅದಕ್ಕೆ ಅಲ್ವಾ ನಾನು ಸುಮ್ಮನಿರೋದು. ಅವನನ್ನು ಅಪ್ಪಿದ್ದ ಆಕಾಶ್. ಕುಸಿದು ಕುಳಿತಳಾಕೆ. ಅವಳ ಮನದಲ್ಲಿ ನಡೆಯುವ ಯುದ್ಧ ಅರಿವವರಾರು. ಗಟ್ಟಿಯಾಗಿ ದುಃಖಿಸುತ್ತಲೇ ಇದ್ಲು. ಕಣ್ಣೀರ ಬಿಂದು ಆಕೆಯ ಮಡಿಲು ತುಂಬಿದ್ದವು. ಫೋನ್ ಎತ್ತಿ ಬಿಸಾಕಿದವಳ ದೃಷ್ಟಿ ಟೇಬಲ್ ಮೇಲಿದ್ದ ಆಕೆಯ ಸುಂದರ ನಗು ಸೂಸುವ ಫೋಟೋ ಕಡೆ ಹೊರಳಿತು. ಹೋಗಿ ಕೈಗೆತ್ತಿಕೊಂಡಳು. ಅದರ ಕೆಳಗೆ ಅವಳಿಗಾಗಿ ಬರೆದ ರಾಶಿ ರಾಶಿ ಪ್ರೇಮ ಪತ್ರಗಳಿದ್ದವು. ಫೋನ್ ಎಸೆದಾಗ ಮನೆಯಲ್ಲಾದ ಶಬ್ದ ಗ್ರಹಿಸಿದ ಸಾಮ್ರಾಟ್ ಆಕಾಶ್ ಜೊತೆಗೆ ಮನೆಗೆ ವಾಪಸ್ ಬಂದ. ಇವನ ಯಾವ ನಾಟಕವೂ ಪಾಪ ಆಕಾಶ್ ಮತ್ತು ಅವನ ಮನೆಯವರಿಗೆ ಗೊತ್ತಿಲ್ಲ. ಆಕಾಶ್ ರೂಮಿನಿಂದ ಬಿರುಗಾಳಿಯಂತೆ ವಾಪಸ್ ಬಂದವಳ ಮುಂದೆ ನಿಂತಿದ್ದರು ಗೆಳೆಯರಿಬ್ಬರು. ಆಕಾಶ್ನನ್ನು ನೋಡಿದವಳಿಗೆ ಎಲ್ಲಿಲ್ಲದ ಕೋಪ ಉಕ್ಕಿ ಬಂತು. ಅವನಿಗೆ ಚಟೀರೆಂದು ಕೊಟ್ಟಳು. ಅವನೋ ಇವಳು ಯಾಕೆ ಹೊಡೆದಳೆಂದೇ ಅರ್ಥವಾಗಲಿಲ್ಲ. ಪಕ್ಕದಲ್ಲೇ ಇದ್ದವನು ತಂಗಿಗೆ ಒಮ್ಮೆಯೂ ಗದರದೆ ಇದ್ದವನು ಇಂದು ಸರಿಯಾಗಿ ಒಂದು ಕೆನ್ನೆಗೆ ಕೊಟ್ಟ. ಅಣ್ಣ! ಕೆನ್ನೆ ಹಿಡಿದುಕೊಂಡವಳು ಜೋರಾಗಿ ಚೀರಿದಳು. ದಯಾ ಮತ್ತು ಆಕಾಶ್ ತಾಯಿ ಸಿತಾರ ಈ ಮೂವರನ್ನೇ ನೋಡುತ್ತಾ ನಿಂತು ಬಿಟ್ರು. ದಯಾ ಕೂಡ ಬೆದರಿ ತನ್ನ ಕೆನ್ನೆ ಮೇಲೆ ಕೈ ಇಟ್ಟುಕೊಂಡ್ಳು. ಒಮ್ಮೆ ಸಾಮ್ರಾಟ್ ಹೊಡೆದದ್ದು ನೆನೆದು. ಆಕಾಶ್ ಅವನ ಕೆನ್ನೆಗೊಡೆದ. ಸಾಮ್ರಾಟ್, ಯಾಕೋ ಹೊಡೆದೆ? ನೀನು ಯಾಕೆ ಅವಳಿಗೆ ಹೊಡೆದೆ? ಅವಳು ನಿಂಗೆ ಹೊಡೆದದ್ದು ನಂಗಲ್ಲ. ಮರು ಮಾತನಾಡದೆ ಆಕಾಶ್ ಹೋಗುತ್ತಿದ್ದವನನ್ನು ತಡೆದ ಪಂಚಮಿ, ಇಂಥ ಚೀಪ್ ಗಿಮಿಕ್ ನನ್ನ ಹತ್ರ ನಡೆಯೋಲ್ಲ. ನಾನು ಯಾವತ್ತೂ ನಿಂಗೆ ಸಿಗೋಲ್ಲ. ಅವರಣ್ಣನನ್ನು ಗುರ್ರ್ ಎಂದು ನೋಡಿದವಳು ಹೊರಟೇ ಹೋದ್ಲು. ದಯಾ ಬರುವ ಮುಂಚೆಯೇ ಆಕೆ ಡ್ರೈವರ್ ಜೊತೆ ಹೋಗಿಯಾಗಿತ್ತು. ಆಕಾಶ್, ನಾನು ಏನು ಮಾಡಿದೆ ಅಂತ ಅವಳು ಹಾಗೂ ಹೇಳಿ ಹೋದ್ಲು? ಎಲ್ಲ ಅಯೋಮಯ ಅವನಿಗೆ. ಅದು ಎಂದು ನಡೆದದ್ದು ವಿವರಿಸಿದ ಸಾಮ್ರಾಟ್. ಚಿಂತಿಸಬೇಡ ಸಾಮ್ರಾಟ್, ಮನೆ ಅಳಿಯ ನೀನೇ ಅಂತ ನಾವು ಫಿಕ್ಸ್ ಆಗಿದ್ದೀವಿ ಅಲ್ವಾ? ಹಾರ್ಟ್? ಹೆಂಡತಿ ಕಡೆ ನೋಡಿ ನಕ್ಕ. ಮುಗುಳುನಗೆ ಬೀರಿದವಳು, ಹೌದು ಸಾಮ್ರಾಟ್, ಆಕಾಶ್ ಅಣ್ಣ ಎಲ್ಲ ಒಳ್ಳೆಯದಾಗತ್ತೆ. ನೀವೇನು ಚಿಂತಿಸಬೇಡಿ. ಹೊರಡೋಣವಾ ಹಾರ್ಟ್? ಹಾಂ ಅಮ್ಮ, ಬರ್ತೀವಿ ಅಂತೇಳಿ ಸಿತಾರರವರು ಕೊಟ್ಟ ಕುಂಕುಮ ಪಡೆದವಳ ಕಣ್ಣಲ್ಲಿ ಸದ್ದಿಲ್ಲದೆ ಕಣ್ಣೀರು ಜಾರಿತ್ತು. ಅಂದು ಕ್ಷಿತ್ ಮನೆಯಲ್ಲಿ ಕೂಡ ಸರಿಯಾಗಿ ಕುಂಕುಮ ತೆಗೆದುಕೊಳ್ಳಲಾಗಲಿಲ್ಲ. ಅಮ್ಮ ಇದ್ದಿದ್ರೆ ಹೀಗೆ ಮಡಿಲು ತುಂಬುತ್ತಿದ್ದಳೇನೋ. ಹೊಸದಾಗಿ ಮದುವೆ ಆಗಿ ಮೊದಲನೇ ಬಾರಿಗೆ ಬಂದಿರುವಳೆಂದು ಮಡಿಲು ಕೂಡ ತುಂಬಿದ್ರು ಸಿತಾರ. ಬೈಕ್ ಕೀ ತಿರುಗಿಸಿ ಸನ್ನೆ ಮಾಡಿದ, ಕುಳಿತುಕೋ ಎಂದು. ಬೈಕ್ನಲ್ಲಿ ಕುಳಿತವಳು ಅವನ ಮುಖ ಮಿರರ್ನಲ್ಲಿ ನೋಡಿದ್ಲು. ಕೊಂಚ ಅವನ ಮುಖದಲ್ಲಿ ಆತಂಕ ಮಾಯವಾಗಿತ್ತು. ನಿನ್ನೆ ರಾತ್ರಿ ಅವನ ಮುಖಕ್ಕೂ ಇವಾಗಿನ ಅವನ ಕೊಂಚ ನಗುವ ಮುಖಕ್ಕೂ ವ್ಯತ್ಯಾಸವಿತ್ತು. ಸಾಮ್ರಾಟ್, ಯಾಕೆ ನಿಮ್ಮನ್ನು ಎಲ್ಲರೂ ವಿಜು ಅಂತಾರೆ? ನಿಮ್ಮ ನೇಮ್ ಸಾಮ್ರಾಟ್ ಅಲ್ವಾ? ಸುಮ್ಮನೆ ಬೈಕ್ ಓಡಿಸುತ್ತಿದ್ದವ ಅವಳ ಅಚಾನಕ್ ಪ್ರಶ್ನೆಗೆ ಹಾಂ ಎಂದು ತೊಡರಿದವ, ಅದು ಹಾಗೆ, ನನ್ನ ಇಷ್ಟಪಡುವವರೆಲ್ಲ ನನ್ನ ಹಾಗೆ ಕರೆಯೋದು. ಓ ಹೌದಾ, ಉದ್ಗರಿಸಿದಳು. ಆ ಕ್ಷಣವೇ ವಿಜು ಎನ್ನುವ ಹೆಣ್ಣಿನ ಧ್ವನಿ ಸೊಂಟದಲ್ಲಿ ಮಗುವನ್ನು ಎತ್ತಿಕೊಂಡು ನಿಂತಿದ್ದಳಾಕೆ. ಬೈಕ್ ನಿಲ್ಲಿಸಿದವ, ಏನು ಪದ್ಮಿನಿ, ಹೇಗಿದೆಯಾ? ಹೀಗೆ ಇಬ್ಬರು ಕುಶಲೋಪರಿ ವಿಚಾರಿಸಿದಾಗ, ನಿನ್ನ ಹೆಂಡತಿ ಭಾಳ ಚಂದ ಇದ್ದಾಳೆ. ಆಕೆಯ ಮಾತಿಗೆ ಹ್ಞೂ ಎಂದು ಮುಗುಳ್ನಕ್ಕು ಬರ್ಲಾ ಎಂದು ಮತ್ತೆ ಹೊರಟ ಅವನನ್ನೇ ನೋಡುತ್ತಿದ್ದವಳು, ಮತ್ತು ಇವರಿಗೂ ನಿನ್ನ ಮೇಲೆ ಪ್ರೀತಿ ಇದೆಯಾ? ಪ್ರಶ್ನಿಸಿದಳು ಸಾಮ್ರಾಟ್ನ ಹೃದಯ. ಅವಳ ಮಾತಿಗೆ ಗಾಡಿ ಓಡಿಸುತ್ತಲೇ ಜೋರಾಗಿ ಮನಸಾರೆ ನಕ್ಕವ, ಇರಬಹುದು ಅಣ್ಣನಾಗಿ. ಅವಳು ನನ್ನ ಕ್ಲಾಸ್ಮೇಟ್. ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಹಾಗೆ ಕರೆಯೋದು. ಕಳ್ಳ, ನಿಜ ಹೇಳಲೇ ಇಲ್ಲ. ಹಾರ್ಟ್ ಫ್ರೀ ಅಲ್ವಾ? ಯಾಕೆ? ಸುಮ್ಮನೆ ನಮ್ಮ ತೋಟ ನೋಡ್ಕೊಂಡು ಹೋಗೋಣ ಅಂತ. ನಾನು ನೋಡಿ ತುಂಬ ದಿನಗಳಾಗಿತ್ತು. ಹೋ ಖಂಡಿತ. ಇಬ್ಬರ ಸವಾರಿ ಅವರ ಅಡಿಕೆ ತೋಟದ ಕಡೆ ಹೋಗಿತ್ತು. ಕಣ್ಣು ಹಾಯಿಸಿದಷ್ಟು ತೋಟವೇ ಕಾಣುತ್ತಿತ್ತು. ನೀರು ಹರಿಯುತ್ತಿದ್ದ ಕಾಲುವೆ ಕಂಡವಳಿಗೆ ಅಲ್ಲಿ ಕಾಲಿಟ್ಟಳು. ವಾವ್, ವಾಟ್ ಎ ಫೀಲಿಂಗ್! ಎಷ್ಟು ಚೆನ್ನಾಗಿದೆ ಅಲ್ವಾ? ತಂಪು ತಂಪು, ಕೂಲ್ ಕೂಲ್ ನುಡಿದು ನಕ್ಕಳು. ಅವನೇನು ನಗಲಿಲ್ಲ. ಪೆಚ್ಚಾದಳು ಆಕೆ. ಅಲ್ಲಿಯೇ ಇದ್ದ ಪಪಾಯ ಮರವನ್ನು ನೋಡಿದವಳು, ಅರೆ ಪಪಾಯ? ಕಣ್ಣಗಲಿಸಿದಳು. ಹ್ಞೂ, ತಿಂತೀಯಾ? ಅದೇ ಗಡಸು ಮತ್ತು ನಗುವಿಲ್ಲದ ಧ್ವನಿ. ಹ್ಞೂ, ಆಸೆ ಕಂಗಳಿಂದ ಕೇಳಿದವಳ ಮುಂದೆ ನಿಮಿಷದಲ್ಲೇ ಮರ ಹತ್ತಿ ತಂದಿದ್ದ. ಪೂರ್ತಿ ಹಣ್ಣಾಗಿದ್ದರಿಂದ ಯಾವುದೇ ಚಾಕು ಬೇಡವಾಗಿತ್ತು. ಅವನು ಒಪ್ಪಾಗಿ ಮಾಡಿಕೊಟ್ಟ ಹಣ್ಣನ್ನು ತಿನ್ನುತ್ತಿದ್ದವಳು
ಮಕ್ಕಳು ಐಸ್ ಕ್ರೀಮ್ ಮೆತ್ತಿಕೊಳ್ಳುವಂತೆ ಮುಖಕ್ಕೆಲ್ಲ ಮೂಗು ಹಣೆಗೆಲ್ಲ ಮೆತ್ತಿಕೊಂಡವಳನ್ನು ನೋಡಿ ಪಕ್ಕಕ್ಕೆ ತಿರುಗಿ ನಕ್ಕವನು, ಹಾರ್ಟ್, ಇದೇನಿದು? ನೀವು ಹೊಟ್ಟೆಗೆ ತಿನ್ನೋದಲ್ಲದೆ ಆ ಮೂಗಿಗೂ ತಿನ್ನಿಸ್ತಾ ಇದ್ದೀರಾ? ಆಗ ತನ್ನ ಕೈನಿಂದ ಮುಟ್ಟಿ ನೋಡಿಕೊಂಡ್ಳು. ಕೈನಲ್ಲಿದ್ದದ್ದು ಇನ್ನಷ್ಟು ಮೆತ್ತಿಕೊಂಡಿತ್ತು. ಅಯ್ಯೋ, ಮುಖವೊಂದು ಥರ ಮಾಡಿದವಳನ್ನು ನೋಡಿ ಅವನೇ ಬಂದು ಕಾಲುವೆಯಲ್ಲಿನ ನೀರಿನಿಂದ ಅವಳ ಮೂಗು ಒರೆಸಲು ಹೋದನಾದರೂ ಆ ಸಾಹಸವ ಮಾಡಲಿಲ್ಲ. ಇಲ್ಲಿ ನೀರಿದೆಯಲ್ಲ, ಮುಖ ತೊಳ್ಕೊಳ್ಳಿ. ಸಾಮ್ರಾಟ್, ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ? ಆಕೆ ಮುಖ ತೊಳೆಯುತ್ತಾ ಹೇಳ್ತಿದ್ಲು. ಹ್ಞೂ ಅನ್ನುವ ಮೊದಲೇ ಅವನಿಗೆ ಕರೆಯೊಂದು ಬಂತು. ಅವಳನ್ನು ಕರೆದದ್ದು ಯಾತಕ್ಕೆ ಹೇಳುವ ಮೊದಲೇ ಹೋಗಬೇಕಾಯ್ತು. ಹಾರ್ಟ್, ಬೇಗ ಬಾ, ಅರ್ಜೆಂಟ್ ಕೆಲಸ ಇದೆ. ನಿನ್ನ ಮನೆಗೆ ಡ್ರಾಪ್ ಮಾಡಿ ನಾನು ಹೋಗ್ತೀನಿ. ಹೌದಾ? ಆದರೆ ಸಾಮ್ರಾಟ್, ನಂಗಿಲ್ಲಿ ತುಂಬ ಇಷ್ಟ ಆಯಿತು ಪ್ಲೇಸ್. ನಾನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಅಂದ್ಕೊಂಡೆ. ಇವಾಗವ ಮೊದಲಿನಂತಾದ. ನೋಡು, ಕೆಲಸ ಇದೆ ಅಂದೆ ಅಲ್ವಾ? ನೀನಿದ್ದು ಬೇಕಿದ್ರೆ ಒಬ್ಬಳೇ ಹೋಗು. ನಾನು ಹೋಗ್ತೀನಿ ಎಂದು ಹೋಗುವವನ ಹಿಂದೆಯೇ ಹೆಜ್ಜೆ ಹಾಕಿದ್ಲು, ಮಾತನಾಡದೆ. ಕಾರಣ ಆಕೆಗೆ ಆ ದಾರಿಯೆಲ್ಲ ಹೊಸದು ಪಾಪ. ಅವ ಒಳಗೂ ಬಾರದೆ ಹಾಗೇ ಹೋದ. ಪಂಚಮಿ ಏನು ಮಾಡ್ತಿರಬಹುದು? ನನ್ನ ಮೇಲೆ ಕೂಗಾಡ್ತಾಳ? ಆದರೂ ಪಾಪ, ಇಬ್ಬರಲ್ಲಿ ಯಾರಿಗೆ ನೋವಾದರೂ ಬೇಜಾರಾಗತ್ತೆ. ಆದರೆ ಪಂಚಮಿಗೆ ಅರ್ಥ ಮಾಡಿಸೋದೇ ಹೀಗೆಯೇ ಯೋಚಿಸುತ್ತಾ ಒಳಗೆ ಬಂದವಳ ಮುಂದೆ ರಾಶಿ ರಾಶಿ ಕೆಲಸದ ಲಿಸ್ಟ್ ಹಿಡಿದು ಕುಳಿತಿದ್ರು ಅತ್ತೆಯಂದ್ರು. ಪಂಚಮಿಯನ್ನು ನೋಡಬೇಕೆಂದುಕೊಂಡು ಬಂದವಳ ಯೋಜನೆ ತಲೆ ಕೆಳಗಾಗಿತ್ತು. ಸಂಜೆ 4 ಗಂಟೆಯ ಸಮಯ. ಒಣಗಿ ಹಾಕಿದ್ದ ಹಪ್ಪಳ ಎತ್ತಿಡುತ್ತಿದ್ಲು, ಮಳೆ ಮೋಡವಾಗಿದೆ ಎಂದು. ಎಲ್ಲರೂ ತಮ್ಮ ತಮ್ಮ ಕೆಲಸ ಆತುರಾತುರವಾಗಿ ಮಾಡುತ್ತಲಿದ್ರು. ಇಡೀ ಊರಿಗೆ ಆಗುವಷ್ಟು ಹಪ್ಪಳ ಒತ್ತಿಸಿ ಬಿಟ್ಟಿದ್ರು ಅವಳ ಕೈನಲ್ಲೇ. ಎಲ್ಲವನ್ನೂ ಎತ್ತಿಟ್ಟು ತನ್ನ ಕೈನಲ್ಲಿಡಿದವಳು ಹಿಂದೆ ಚೆಲ್ಲಿದ್ದ ರಾಗಿ ನೋಡದೆ ಕಾಲಿಟ್ಟು ಬಿಟ್ಟಳಾಕೆ. ಹಿಮ್ಮುಖವಾಗಿ ಜರ್ರೆಂದು ಜಾರಿ ಇನ್ನೇನು ಬೀಳಬೇಕು. 4 ಕೈಗಳು ಆಕೆಯನ್ನು ಹಿಡಿದಿದ್ವು. ಅಮ್ಮ ಎಂದು ಕಣ್ಮುಚ್ಚಿದವಳು ಕಣ್ತೆರೆದಾಗ ಅವಳ ಕಣ್ಣು ಮಿನುಗಿದ್ವು. ಅಣ್ಣ, ಕ್ಷಿತ್, ನೀವ್ಯಾವಾಗ ಬಂದ್ರಿ? ನಾವು ಬರೋದಿರಲಿ, ನೀನು ಯಾಕೆ ಈ ಕೆಲಸ ಎಲ್ಲ ಮಾಡ್ತಿದ್ಯಾ? ಯಾಕೆ ಮನೆಯಲ್ಲಿ ಇಷ್ಟು ಜನ ಕೆಲಸದವರಿದ್ರು? ಕ್ಷಿತ್ಗೆ ಕೋಪ ಬಂದಿತ್ತು ಗೆಳತಿಯ ಅವಸ್ಥೆ ಕಂಡು. ಮನೆಯಲ್ಲಿ ಕೆಲಸದವರಿದ್ದರೆ ಕೆಲಸ ಮಾಡಬಾರ್ದಾ? ಆವಾಗಲೇ ಬಂದ ಸುಗುಣ ಪ್ರಶ್ನೆಗೆ ಅವರನ್ನೇ ನೋಡುತ್ತಿದ್ದ ಅಣ್ಣ ಮತ್ತು ಗೆಳೆಯನಿಗೆ, ಇವರು ನಮ್ಮ ಅತ್ತೆ, ನಿಧಾನವಾಗಿ ನುಡಿದ್ಲು. ಹೋ, ನಮಸ್ಕಾರ. ಇಬ್ಬರು ನಮಸ್ಕರಿಸಿ, ನೋಡಿ, ನಮ್ಮ ದಯ ನೀವೆಂಥ ಆಫೀಸ್ ಪ್ರಾಬ್ಲಮ್ ಕೊಟ್ಟರು ಸಾಲ್ವ್ ಮಾಡ್ತಾಳೆ. ಆದರೆ ಮನೆ ಕೆಲಸ ಮಾಡೋಕ್ಕೆ ಬರೋಲ್ಲ. ಯಾಕಂದರೆ ಇದಕ್ಕೂ ಮುನ್ನ ಅವಳೆಂದೂ ಮಾಡಿದ್ದೇ ಇಲ್ಲ. ಸಮಾಧಾನವಾಗಿ ಹೇಳಿದರೂ ಅಷ್ಟು ಸಮಾಧಾನವಾಗಿ ಕೇಳುವ ತಾಳ್ಮೆ ಆಕೆಗೆಲ್ಲಿದೆ? ನೋಡಪ್ಪ, ಅದು ನಿನ್ನ ಮನೆಯಲ್ಲಿ. ಈ ಮನೆಯಲ್ಲಿ ಎಲ್ಲರೂ ಎಲ್ಲ ರೀತಿ ಕೆಲಸ ಮಾಡಬೇಕು. ಬಿಕಾರಿಗಳಾದರೂ ಈ ದೌಲತ್ತಿಗೇನು ಕಮ್ಮಿ ಇಲ್ಲ. ಅತ್ತೆ, ಕೊಂಚ ಧ್ವನಿ ಏರಿಸಿ ಕ್ಷಿತ್ ಕೋಪದಲ್ಲಿ ಮಾತನಾಡುವ ಮೊದಲೇ ತಡೆದವಳು, ಇವರು ನನ್ನ ಅಣ್ಣ, ಇವನು ನನ್ನ ಗೆಳೆಯ, ನನ್ನ ನೋಡೋಕೆ ಬಂದಿದ್ದಾರೆ. ಇಷ್ಟು ಸಾಕಲ್ವಾ? ಬನ್ನಿ. ಅವರ ಕೈ ಹಿಡಿದು ಒಳಗೆ ನಡೆದವಳು, ನಿಮ್ಮ ದಮ್ಮಯ್ಯ, ಸುಮ್ಮನೆ ಇರಿ. ಯಾವುದೇ ಗಲಾಟೆ ಆಗೋದು ನಂಗೆ ಇಷ್ಟ ಇಲ್ಲ. ಮಾತಿಗೆ ಮಾತು ಬೆಳೆದು ಅದು ಇನ್ನೊಂದಾಗ್ಬಿಡುತ್ತೆ. ಅಂದರೆ ಅವ್ರು ಏನಂದ್ರು ಮೂಗರ ಥರ ಇರಬೇಕಾ? ವೇರ್ ಇಸ್ ಸಾಮ್ರಾಟ್? ನಾನು ಅವನನ್ನೇ ಕೇಳ್ತೀನಿ. ಕ್ಷಿತ್ ಕೂಗಾಡಿದ. ಅಯ್ಯೋ, ಈ ಯಾವುದೇ ವಿಷಯ ಅವರಿಗೆ ಗೊತ್ತಿಲ್ಲ. ಪ್ಲೀಸ್ ಸುಮ್ಮನಿರಿ. ಇಲ್ಲ ದಯಾ, ನಂಗೆ ಮೊನ್ನೆನೇ ಅನುಮಾನ ಬಂದಿತ್ತು. ಅದಕ್ಕಾಗೆ ಇವತ್ತು ಬಂದದ್ದು. ಸುಮ್ಮನಿರುವ ಮಾತೇ ಇಲ್ಲ. ಅವಳಿದ್ದ ಅವತಾರ ನೋಡಿದವ ಬೆಳಗ್ಗೆ ರುದ್ ಹೇಳಿದ ಮಾತು ನೆನೆದ. ಕ್ಷಿತ್, ಸಾಧಾರಣ ಬಟ್ಟೆ ಹಾಕೋ ಅಲ್ಲಿಯೇ ನನ್ನ ತಂಗಿ ಎಷ್ಟು ಸಾಧಾರಣವಾಗಿದ್ಲು ಗೊತ್ತಾ? ಅವಳ ಮುಂದೆ ನಾನು ಚೆಂದದ ಬಟ್ಟೆ ಹಾಕ್ಕೊಂಡು ಹೋಗೋಕ್ಕಾಗೋಲ್ಲ. ಮನಸ್ಸೆಲ್ಲ ಹಿಂಡತ್ತೆ ಎಂದ ಮಾತು ನೆನೆದು ಆಕೆಯನ್ನು ತಬ್ಬಿಕೊಂಡವ, ನಿಂಗೆ ಎಲ್ಲಿದ್ರೂ ಕಷ್ಟ ತಪ್ಪಿದ್ದಲ್ಲ. ಕಣ್ಣೀರಿನ ಕೋಡಿಯೇ ಹರಿಸಿದ್ರು ಮೂವರು. ಅಣ್ಣ, ಸಾಮ್ರಾಟ್ ಚೆನ್ನಾಗಿ ನೋಡ್ಕೋತಾರಲ್ಲ, ನಂಗೆ ಅಷ್ಟೇ ಸಾಕು. ಆಕೆ ಆ ಸಮಯದಲ್ಲೂ ಮುಗುಳ್ನಕ್ಕಳು. ದಯಾ, ಸಾಮ್ರಾಟ್ ಎಷ್ಟೊತ್ತಿಗೆ ಬರ್ತಾನೆ? ಯಾಕಣ್ಣ? ಸಂಜೆ ಬರ್ತೀನಂದ್ರು. ನಿಮ್ಮಿಬ್ಬರನ್ನ ಮನೆಗೆ ಕರ್ಕೊಂಡು ಹೋಗೋಕೆ. ಯಾಕೆ? ಅದು ಇವಾಗ. ರುದ್ದಣ್ಣನ ಮದುವೆ ಫಿಕ್ಸ್ ಆಗಿದೆ ಕಣೆ. ಇದೇ ಸಂಡೇ, ಚಿಕ್ಕದಾಗಿ ಟೆಂಪಲ್ನಲ್ಲಿ. ಅದಕ್ಕೆ. ಹೌದಾ? ಕಂಗ್ರಾಟ್ಸ್ ಅಣ್ಣ. ಮನೆಯವರೆಲ್ಲರೆದುರು ಮದುವೆಗೆ ಆಹ್ವಾನವಿತ್ತ ರುದ್. ಅಜ್ಜಿ ತಾತ ಸಂತೋಷ ಪಟ್ಟರೆ ಒಂದು ಲಗ್ನ ಪತ್ರಿಕೆ ಕೊಡದಷ್ಟು ದರಿದ್ರದವರ? ಕೊಂಕು ನುಡಿದರು ಶ್ರಾವಣಿ. ಕ್ಷಿತ್ಗೆ ಇನ್ನಿಲ್ಲದ ಕೋಪ ಬಂದಿತ್ತು. ಆದರೆ ರುದ್ಗೆ ಹೃದಯ ತಾಳ್ಮೆ ಬಂದಿತ್ತು. ಅವನಿಗೆ ನಂದಿನಿ ಹೇಳಿದ ಮಾತು ನೆನಪಾಯಿತು. ನಮ್ಮ ಮದುವೆಗೆ ಖರ್ಚು ಮಾಡುವ ಅಷ್ಟು ದುಡ್ಡು ನಾನು ಬೆಳೆದ ಆಶ್ರಮಕ್ಕೆ ಕೊಟ್ಬಿಡೋಣ. ಎಷ್ಟು ಹೃದಯಶಾಲಿ ಆಕೆ. ಮೋಹನ್, ನಿನ್ನ ತಂಗಿಯನ್ನು ಕರ್ಕೊಂಡು ಹೋಗೋಕೆ ನಮ್ಮದೇನು ಅಭ್ಯಂತರವಿಲ್ಲ. ಆದರೆ ನನ್ನ ಮಗನನ್ನು ಕೇಳಿ ಕರ್ಕೊಂಡು ಹೋಗಿ. ಸುಗುಣ, 1 ವಾರ ಕಳಿಸಲಾಗೋಲ್ಲ. ಬೇಕಿದ್ರೆ ಮದುವೆ ದಿನ ಬರ್ತಾಳೆ. ಯಾಕೆ? ಕ್ಷಿತ್, ಏನು ನಾನ್ಸೆನ್ಸ್ ಮಾತಾಡ್ತೀರಾ ಆಂಟಿ ನೀವು? ಅಷ್ಟರಲ್ಲೇ ಬಂದ ನಮ್ಮ ಆಪತ್ ಬಾಂಧವ. ಯಾರದು? ಗೆಸ್ ಮಾಡಿ. ಮುಂದುವರೆಯುವುದು. ಎಲ್ಲರಿಗೂ ಧನ್ಯವಾದಗಳು. ಹೃದಯ ಅಷ್ಟು ತಾಳ್ಮೆ ಹೊಂದಿರೋ ಹುಡುಗಿನ ನೀವೆಲ್ಲಾದರೂ ನೋಡಿದ್ದೀರಾ? ನಾನಂತೂ ನೋಡಿಲ್ಲ.
ಬಟ್ ಹೇಗೆ ಬರೋದನ್ನೋ ನನಗೂ ಗೊತ್ತಿಲ್ಲ. ಹಾಗೆ ಹೃದಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಹೃದಯ ಬಗ್ಗೆ ಕತೆ ಹೇಳುವಾಗ ಬರೆಯುವಾಗ್ಲೂ ನನಗೆ ಕಣ್ಣಲ್ಲಿ ನೀರು ಬರುತ್ತೆ. ನಿಮ್ಮ ಅನಿಸಿಕೆ ಏನು? ತಪ್ಪದೇ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.